ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದು, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯವಾಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದು, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯವಾಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದು, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯವಾಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದು, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯವಾಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ.